ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನದು ಡಯಟ್ ಯಾವ ರೀತಿ ಹೋಯಿತು, ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ಯಾವ ರೀತಿ ನಾನು ಬೆಳಿಗ್ಗೆ ವಾಕಿಂಗ್ ಕೂಡ ಹೋಗಿ ಬಂದಿದ್ದೀನಿ, ಹಾಗೆ ಸಾಯಂಕಾಲ ಎಕ್ಸಸೈಸ್ ಕೂಡ ಮಾಡ್ಕೊಂಡಿದ್ದೀನಿ. ಏನೇನಾಯಿತು ಇವತ್ತಿನ ದಿನ ಎಲ್ಲನೂ ನೋಡ್ಕೊಂಡು ಬರೋಣ ಬನ್ನಿ. ನಾನು ಬೆಳಿಗ್ಗೆ ಇವತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಒಂದು 8 o'clock ವಾಕಿಂಗ್ ಹೋಗಿದ್ದೆ. ವಾಕಿಂಗ್ 1 hour ನಾನು ವಾಕ್ ಮಾಡ್ತೀನಿ ಡೈಲಿ ಕಂಪಲ್ಸರಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಗಂಟೆ ಮಾಡ್ತಾಯಿದ್ದೆ, ಆಮೇಲೆ ಹೋಗ್ತಾ ಹೋಗ್ತಾ ಒಂದು 10 ನಿಮಿಷ ಜಾಸ್ತಿ ಮಾಡ್ಕೊಂಡು ಬಂದೆ. ಆಮೇಲೆ ಇವಾಗ ಕಂಪ್ಲೀಟಾಗಿ ನಾನು 1 hour ವಾಕ್ ಮಾಡ್ತೀನಿ ಡೈಲಿ 8 ಗಂಟೆಯಿಂದ 9 ಗಂಟೆವರೆಗೂ ಬೆಳಿಗ್ಗೆ. ಯಾಕೆಂದರೆ ಜಲ್ದಿ ಬೆಳಿಗ್ಗೆ ಬೇಗ ಎದ್ದು ಹೋಗೋಕ್ಕಾಗಲ್ಲ, ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು, ಮನೇಲಿ ಕೆಲಸ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ನಾನು 8 ಗಂಟೆಗೆ ವಾಕ್ ಹೋಗಿ ಬರ್ತೀನಿ. 9 ಗಂಟೆಗೆ ಇವಾಗ ನಾನು ಮನೆ ಬಂದಿದ್ದೀನಿ. ಮನೆ ಬಂದುಬಿಟ್ಟು ಸ್ವಲ್ಪ ನೀರು ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ನಾನು 9:30ಗೆ 9:30ಗೆ ಬ್ರೇಕ್ಫಾಸ್ಟ್ ತೊಗೋತಾ ಇದ್ದೀನಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟು ನಾನು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡಿದ್ದೆ. ಅವಲಕ್ಕಿ ಜೊತೆಗೆ ನಾನು ಒಂದು ಬನಾನಾ ತೊಗೊಂಡಿದ್ದೀನಿ. ಹಾಗೆ ಬೆಳಿಗ್ಗೆ ನನಗೆ ಡಿಟಾಕ್ಸಿಂಗ್ ಕುಡಿಯೋಕ್ಕಾಗಲ್ಲ, ಯಾಕಂದರೆ ಬಿಸಿನೀರು ಕುಡಿದ್ಕೊಂಡು ಹೋಗಿರ್ತೀನಿ. ಡಿಟಾಕ್ಸಿಂಗ್ ಕುಡಿಯೋಕ್ಕೆ ನನಗೆ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಬಂದ ಮೇಲೆ ಬ್ರೇಕ್ಫಾಸ್ಟ್ ಜೊತೆಗೇ ಡಿಟಾಕ್ಸ್ ಡ್ರಿಂಕ್ ತೊಗೋತೀನಿ. ಇವತ್ತಿನ ನನ್ನ ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ನಾನು ಜೀರಾ ವಾಟರ್ ತೊಗೊಂಡಿದ್ದೀನಿ. ಇದನ್ನು ನಾನು 9:30ಗೆ ತೊಗೊಂಡಿದ್ದೀನಿ. ನಾನು ಬ್ರೇಕ್ಫಾಸ್ಟನ್ನು 9:30ಯಿಂದ 10 ಗಂಟೆ ಒಳಗಡೆ ಮಾಡ್ಕೊಂಡು ಬಿಡ್ತೀನಿ. ತುಂಬ ನಾನು ಡಯಟಲ್ಲಿ ಫಾಲೋ ಮಾಡಿ ನೋಡಿದೆ, ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡೋಣ 7:30 8 o'clock ಈ ಥರ ಟೈಮಲ್ಲಿ ಆಗುತ್ತಾ ಅಂತ ತುಂಬ ಟ್ರೈ ಮಾಡಿ ನೋಡಿದೆ. ನನಗೆ ಆಗಲಿಲ್ಲ. ನನಗೆ ಯಾವ ಟೈಮ್ ಡೈಲಿ ಅಡ್ಜಸ್ಟ್ ಆಗುತ್ತೆ ನಾನು ಅದೇ ಟೈಮ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಬೇಗ ಅಂದರೆ ನಮಗೆ ಆಗಲ್ಲ, ಯಾಕೆಂದರೆ ಮನೆ ಕೆಲಸಗಳು ಮಾಡ್ಕೋಬೇಕು, ಮಕ್ಕಳನ್ನ ಸ್ಕೂಲ್ ಕಳಿಸೋದು, ವಾಕಿಂಗ್ ಹೋಗಿ ಬರೋದು, ಇದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನಗೆ 9 ಗಂಟೆ ಆಗಿಬಿಡುತ್ತೆ. ಹಾಗಾಗಿ ನಾನು 9:30ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ 9:30ಗೆ ತೊಗೋತಾ ಇದ್ದೀನಿ. ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಾರ್ಕೆಟ್ ಕೂಡ ಹೋಗ್ಬಿಟ್ಟು ಬಂದು ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಬಂದು ಇವತ್ತು ಚಪಾತಿ ಜೊತೆಗೆ ಸಬ್ಬಸ್ಗೆ ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂತ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನೀವು ನನಗೆ ಸಪೋರ್ಟ್ ಮಾಡಿ. ನೀವು ಯಾರಾದರೂ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತ ನೀವು ಕೂಡ ಕಂಟಿನ್ಯೂ ಮಾಡಿ, ನನ್ನ ಜೊತೆ ನೀವು ಸೇರಿಕೊಳ್ಳಿ. ನಾನು ಯಾವ ರೀತಿ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ ಅದೇ ರೀತಿ ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಸಾಧ್ಯ ಆದರೆ ಖಂಡಿತ ನೀವು ಮಾಡ್ಕೊಂಡು ಹೋಗಿ, ಇಲ್ಲ ಅಂದರೆ ನಿಮಗೆ ಯಾವ ರೀತಿ ಇಷ್ಟ ಆ ಥರ ಮಾಡ್ಕೊಂಡು ಹೋಗಿ. ನಿಮಗೆ ಯಾವ ಟೈಮಲ್ಲಿ ಸೆಟ್ ಆಗುತ್ತೆ, ನಾನು ಇದೇ ಟೈಮಲ್ಲಿ ತೊಗೊಳ್ತೀನಿ, ನೀವು ಇದೇ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಂತ ನಾನು ಹೇಳೆಲ್ಲ. ಊಟ ಮಾಡೋದು ಆಯಿತು, ರಾತ್ರಿ ಊಟ ಆಯಿತು, ನಿಮಗೆ ಯಾವ ಟೈಮ್ ನೀವು ಮನೆಯಲ್ಲಿ ನೀವು ಯಾವ ರೀತಿ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದೇ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು. ನನ್ನ ಟೈಮೇ ಮಾಡಿ ಅಂತ ನಾನೇನು ಸಜೆಸ್ಟ್ ಮಾಡಲ್ಲ. ಇವಾಗ ಸೊಪ್ಪನ್ನು ಕೂಡ ಎಲ್ಲ ಬಿಡಿಸ್ಕೊಂಡು ಹಾಗೆ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಲ್ಯ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಹಾಗೆ ನಾನೇನು ಒಂದು ಆನಿಯನ್ ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ಕೂಡ ತೊಗೊಂಡಿದ್ದೆ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ನೀವು ಅಷ್ಟು ತೊಗೋಬೋದು. ಎಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಹಾಗಾಗಿ ಅದಾದಮೇಲೆ ನೀವು ಏನು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ಕೂಡ ಸೇರಿಸ್ಕೊಂಡು, ಹಾಗೆ ನಾನು ಸ್ವಲ್ಪ ಬೇಳೆನೂ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಬೇಳೆನ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಇಲ್ಲಾಂದರೆ ಪಲ್ಯ ಕೂಡ ಮೆತ್ತಗಾಗ್ಬಿಡುತ್ತೆ. ಎಲ್ಲ ಪಲ್ಯ ರೆಡಿ ಆದಮೇಲೆ ನಾನು 2 ಚಪಾತಿ ತೊಗೊಂಡಿದ್ದೀನಿ. ಸ್ವಲ್ಪ ಸಬ್ಬಸ್ಗೆ ಪಲ್ಯ ಏನು ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟು ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಮಧ್ಯಾಹ್ನ ಊಟನ 2 ಗಂಟೆಗೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಮಿಡ್ಲಲ್ಲಿ ಒಂದು ಏನಾದರೂ ಫ್ರೂಟ್ಸ್ ಕೂಡ ತೊಗೋಬೋದು. ಲಾಂಗ್ ಗ್ಯಾಪ್ ಆಗುತ್ತೆ ಅಂದಾಗ ನೀವೇನು ಮಾಡಿ, ಬೆಳಗ್ಗೆ ಲೈಟಾಗಿ ಏನಾದರೂ ಟಿಫನ್ ತೊಗೊಂಡಾಗ ನೀವು ಮಧ್ಯಾಹ್ನ ಒಂದು 12 ಗಂಟೆ ಸುಮಾರು ನೀವು ಒಂದು ಯಾವುದಾದ್ರೂ ಫ್ರೂಟ್ಸ್ ಆಯಿತು, ಇಲ್ಲಾಂದರೆ ಸ್ವಲ್ಪ ವೆಜಿಟೇಬಲ್ಸ್, ಇಲ್ಲ ಅಂದರೆ ನೀವು ಡ್ರೈ ಫ್ರೂಟ್ಸ್ ಏನಾದರೂ ಯಾವುದಾದ್ರೂ ಒಂದು ಸೌತೆಕಾಯಿ ಆದರೂ ತೊಗೋಬೋದು, ಕ್ಯಾರೆಟ್ ಆದರೂ ತೊಗೋಬೋದು, 1-2 ಡ್ರೈ ಫ್ರೂಟ್ಸ್ ಮಾತ್ರ ತೊಗೋಬೋದು. ಹಾಗೆ ಒಂದು ಬನಾನಾ, ಒಂದು ಆ್ಯಪಲ್ಲು, ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇರುತ್ತೆ ಅದನ್ನು ನೀವೇನಾದರೂ 12 ಗಂಟೆ ಸುಮಾರು ತೊಗೋಬೋದು. ಆದಷ್ಟು ನಾವು ಕ್ವಾಂಟಿಟಿಯಲ್ಲಿ ಕಡಿಮೆ ತೊಗೋಬೇಕು. ಹಾಗೆ ನಾವು 2 ಅವರ್ಸ್ಗೆ ಒಂದು ಸಾರಿ ಆದರೂ ತಿನ್ನಬೇಕು ಅಂತ ಮಾತ್ರಕ್ಕೆ ನಾವು ಬೇಕ್ರಿ ಐಟಮ್ಸ್ ತಿನ್ನೋದು, ಏನು ಸಿಗುತ್ತೆ ಕೈಗೆ ಅದನ್ನು ತಿನ್ನೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಲೋ ಕ್ಯಾಲೋರೀಸ್ ಇರೋ ಫುಡ್ಡುಗಳನ್ನು ತೊಗೊಳ್ಳಿ. ಈ ಥರ ಸೌತೆಕಾಯಿ, ನಿಮಗೇನಾದರೂ ಹಸಿವಾದಾಗ ಒಂದು ಸೌತೆಕಾಯಿ ತಿನ್ಬೋದು, ಒಂದು ಕ್ಯಾರೆಟ್ ತಿನ್ಬೋದು. ಹಾಗೆ ಇಲ್ಲಾಂದರೆ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ನೀರು ಕೂಡ ತುಂಬ ಇಂಪಾರ್ಟೆಂಟು. ಒಂದು ದಿನಕ್ಕೆ ನೀವು
3 ರಿಂದ 4 ಲೀಟ್ರ್ನಂತೂ ನೀರು ಕುಡಿಲೇಬೇಕು. ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ನಮಗೆ ನೀರು ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ನಿಮಗೆ ಮಧ್ಯೆ ಮಧ್ಯೆ ಏನಾದರೂ ಹಸಿವಾದರೆ ನೀವು ನೀರು ಕೂಡ ಜಾಸ್ತಿ ತಗೊಳ್ಳಿ. ಹಾಗೆ ನಾನು ಮಧ್ಯಾಹ್ನ ಊಟ ಆದಮೇಲೆ ಸಾಯಂಕಾಲ ಒಂದು 5:30 ನಾನು ಬ್ಲ್ಯಾಕ್ ಕಾಫಿ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಏನು ಶುಗರು ಹಾಕ್ಕೊಂಡಿಲ್ಲ, ಬೆಲ್ಲ, ಹನಿ ಏನು ಸೇರಿಸ್ಕೊಂಡಿಲ್ಲ. ಬರೀ ಬಿಸಿನೀರು, ಕಾಫಿ ಇಷ್ಟೇ ತೊಗೊಂಡಿರೋದು. ಇದು ಆದಮೇಲೆ ನಾನು ಈವ್ನಿಂಗ್ ಒಂದು 7 o'clock ನಾನು ಎಕ್ಸಸೈಸ್ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ನಾನು 6:30 7:30 ಒಳಗಡೆ ಒಂದು 40 ನಿಮಿಷ ನಾನು ಎಕ್ಸಸೈಸ್ ಕೂಡ ಮಾಡಿಕೊಂಡೆ. ನನಗೆ ಯಾವುದು ಇಷ್ಟ ಆಗುತ್ತೆ, ನನಗೆ ಯಾವುದು ಗೊತ್ತಿದೆ, ನಂದು ಹೊಟ್ಟೆ ಭಾಗ ಜಾಸ್ತಿ ಇರೋದ್ರಿಂದ ನಾನು ಹೊಟ್ಟೆಗೆ ಜಾಸ್ತಿ ಎಫೆಕ್ಟ್ ಆಗೋ ಥರ, ನನಗೆ ಹೊಟ್ಟೆ ಭಾಗ ಸಣ್ಣ ಆಗೋ ಥರ ನಾನು ಎಕ್ಸಸೈಸನ್ನು ಜಾಸ್ತಿ ಮಾಡೋದು. ಹಾಗೆ ಹೊಟ್ಟೆ ಭಾಗನೂ ಕೂಡ, ಕೈ ಕೂಡ ತುಂಬ ದಪ್ಪ ಇರೋದ್ರಿಂದ ನಾನು ಅದಕ್ಕೆ ನನಗೆ ಯಾವುದು ಯೂಸ್ ಆಗುತ್ತೆ ಆ ಥರದ್ದು ಎಕ್ಸಸೈಸನ್ನು ನಾನು ಜಾಸ್ತಿ ಮಾಡ್ತೀನಿ. ನಾನು ಪ್ರತಿಯೊಂದನ್ನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ. ಯಾವುದೇ ಎಕ್ಸಸೈಸ್ ಮಾಡಿ ನೀವು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬ ಪೇಯ್ನ್ ಆಗಿಬಿಡುತ್ತೆ ಬಾಡಿಗೆ. ತುಂಬ ಪೇಯ್ನ್ ಆದಾಗ ಏನಾಗ್ಬಿಡುತ್ತೆ, ನಮಗೆ ನೆಕ್ಸ್ಟ್ ಡೇ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಒಂದು 10 ಸ್ಟೆಪ್ಸ್ ಮಾತ್ರ ತೊಗೊಳ್ಳಿ. ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೂ ಬರೀ 10 ಮಾತ್ರ ಕೌಂಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ, ಸುಸ್ತಾಗಲ್ಲ. ಎಕ್ಸಸೈಸ್ ಮಾಡಿದ ದಿನ ಏನಾಗ್ಬಿಡುತ್ತೆ, ತುಂಬ ಬಾಡಿ ಪೇಯ್ನ್ ಆಗಿರುತ್ತೆ. ನೆಕ್ಸ್ಟ್ ಇದು ಸ್ವಲ್ಪ ಬಾಡಿಗೆಲ್ಲ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು, ಹಾಗೆ ನೀವು ಚೆನ್ನಾಗಿ ಬಿಸಿ ಇರೋ ನೀರಲ್ಲಿ ಸ್ನಾನ ಮಾಡಿ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ನಾನು ಅದೇ ರೀತಿ ಮಾಡೋದು, ನೀವು ಕೂಡ ಅದೇ ರೀತಿ ಮಾಡಿ ಅಂತ ನನಗೆ ಸ್ವಲ್ಪ ಅದು ಯೂಸ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ನಮಗೆ ಬಾಡಿ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ. ಸುಸ್ತು ಆ ಥರದ್ದೇನೂ ಆಗಲ್ಲ. ಇಲ್ಲಾಂದರೆ ನೀವು ಏನು ಮಾಡಿ, ಸ್ಟಾರ್ಟಿಂಗಲ್ಲೇ ನೀವು ಜಾಸ್ತಿ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ತುಂಬ ಸುಸ್ತಾಗ್ಬಿಡುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇವತ್ತು 10 ಮಾಡಿದರೆ ನೆಕ್ಸ್ಟ್ ಡೇ 20 ಮಾಡಿಕೊಂಡು 10 ಇನ್ಕ್ರೀಸ್ ಮಾಡ್ಕೊಂಡು ಬನ್ನಿ. ನಿಮ್ಗೆ ಯಾವಾಗ ನನ್ನ ಪೇಯ್ನ್ ಏನೂ ಇಲ್ಲ ಅಂತ ನಿಮಗೆ ಯಾವಾಗ ಅನಿಸುತ್ತಲ್ವ, ಆವಾಗ ನೀವು ಕರೆಕ್ಟಾಗಿ ಒಂದು 40 ನಿಮಿಷ, ಇಲ್ಲಾಂದರೆ ನಿಮಗೆ ಟೈಮ್ ಇದ್ದರೆ ನೀವು 1 hour ಈ ಥರ ಮಾಡ್ಕೊಂಡು ಹೋಗ್ಬೋದು. ನಾನಿವಾಗ ಸದ್ಯಕ್ಕೆ ಒಂದು 40 ನಿಮಿಷ ಮಾತ್ರ ಮಾಡ್ತಾಯಿದ್ದೀನಿ. ನಿಮಗೆ ಫುಲ್ ಬಾಡಿ ಎಕ್ಸಸೈಸು ಬೇಕು ಅಂದರೆ ನೀವು ಆ ಥರನೂ ಕೂಡ ಮಾಡ್ಕೊಂಡು ಹೋಗ್ಬೋದು. ನಾನು ಎಲ್ಲನೂ ಎಕ್ಸಸೈಸ್ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅದೇ ಟೈಮ್ ಆಗಿಬಿಡುತ್ತೆ. ನಾನು 40 ನಿಮಿಷ ಎಕ್ಸಸೈಸ್ ಮಾಡ್ತೀನಂದರೆ 40 ನಿಮಿಷನೇ ಟೈಮ್ ಆಗಿಬಿಡುತ್ತೆ. ನಾನು ಎಲ್ಲ ತೋರ್ಸೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾನು ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ನಾನು ಏನೇನು ಮಾಡ್ತೀನಿ, ಇವತ್ತಿನ ವಿಡಿಯೋದಲ್ಲಿ, ಹಾಗೆ ನೆಕ್ಸ್ಟ್ ಡೇಯಲ್ಲಿ ನಾನು ಯಾವ ಥರ ಎಕ್ಸಸೈಸ್ ಮಾಡ್ತೀನಿ, ನಾನು 40 ನಿಮಿಷದಲ್ಲಿ ಎಷ್ಟೊಂದು ಎಕ್ಸಸೈಸ್ ಕೂಡ ತುಂಬಾ ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತೀನಿ. ಅದು ಎಲ್ಲನೂ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ಯಾವುದ್ಯಾವುದು ಎಕ್ಸಸೈಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ನನಗೆ ಸದ್ಯಕ್ಕೆ ಎಷ್ಟು ಆಗುತ್ತೆ ಅಷ್ಟು ಮಾತ್ರ ನಾನು ತೋರಿಸಿದ್ದೀನಿ. ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಏನು ಅಂದ್ಕೊಂಡಿರ್ತೀರಲ್ವ, ನೀವು ವೆಯ್ಟ್ ಲಾಸ್ ಜರ್ನಿನೂ ಕೂಡ ಸ್ಟಾರ್ಟ್ ಮಾಡಿರ್ತೀರ. ನೀವು ಫಸ್ಟು ನಿಮ್ಮದು ವೆಯ್ಟ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು 1-2 ವೀಕ್ಸ್ವರೆಗೂ ನಿಮಗೆ ಯಾವುದೇ ರೀತಿಯಾದ ವೆಯ್ಟಲ್ಲಿ ಚೇಂಜಸ್ ಆಗಲ್ಲ, ಅದೇ ರೀತಿ ವೆಯ್ಟ್ ಇರುತ್ತೆ. ಇಲ್ಲಾಂದರೆ ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ವೆಯ್ಟ್ ಗೇನು ಕೂಡ ಆಗಿಬಿಡ್ತೀರ ನೀವು. ಆ ಥರ ಆದಾಗ ನೀವು ಏನು ಅಂದ್ಕೊಳಕ್ಕೆ ಹೋಗಬೇಡಿ, ಅಯ್ಯೋ ನೀವು ಹೋಪ್ನ ಬಿಡೋಕ್ಕೆ ಹೋಗಬೇಡಿ. ನೀವು ಕಂಟಿನ್ಯೂ ಮಾಡಿ. ನಿಮಗೆ ಫಸ್ಟ್ 1 ಮಂತ್ ತುಂಬ ಕಷ್ಟ ಆಗೇ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆಮೇಲೆ ನಿಮಗೆ ಅದು ಈಸಿ ಆಗಿಬಿಡುತ್ತೆ. ಫಸ್ಟ್ನೇ ಮಂತ್ ನೀವು 1 kg ಇಲ್ಲಾಂದರೆ 2 kg ಕೂಡ ವೆಯ್ಟ್ ಲಾಸ್ ಆಗ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ನೀವು ಯಾವ ಥರ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀರಾ, ನೀವು ಯಾವ ಥರ ಡಯಟ್ ಆಯಿತು, ವಾಕಿಂಗ್ ಆಯಿತು, ಎಕ್ಸಸೈಸ್ ಆಯಿತು, ನೀವು ಯಾವ ಥರ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೆಲ್ಲ ಆದಮೇಲೆ ನಾನು ಎಕ್ಸಸೈಸ್ ಮಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ನಾನು ರಾತ್ರಿ ಊಟನ ನಾನು 1 ಚಪಾತಿ ತೊಗೊಂಡಿದ್ದೀನಿ. ಮಧ್ಯಾಹ್ನ ಏನು ಪಲ್ಯ ಮಾಡ್ಕೊಂಡಿದ್ನಲ್ವ ಅದನ್ನೇ ತೊಗೊಂಡಿದ್ದೀನಿ. ಹಾಗೆ ನಾನು 9 ಗಂಟೆಗೆ ಮೆಂತ್ಯಕಾಳು ಹಾಗೆ ಚಕ್ಕೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ವಾಟರ್ ಮಾಡ್ಕೊಂಡು ಕುಡ್ದಿದ್ದೀನಿ. ಒಂದು 2 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಊಟ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಗಂಟೆ ವಾಕ್ ಕೂಡ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ದಿನ ಯಾವ ರೀತಿ ಹೋಯಿತು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.